ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಸಂಬಂಧಿಕರಿಂದ ಎಣ್ಣೆ ಗುಟ್ಕಾ ಕೊಡ್ತಾ ಇರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದೆ. ಆಸ್ಪತ್ರೆಯೊಳಗೆ ಮದ್ಯ ಹಾಗೂ ತಂಬಾಕು ತರುವವರ ವಿರುದ್ಧ ಈಗ ದಂಡಾಸ್ತ್ರ ಪ್ರಯೋಗ ಮಾಡಲಾಗಿದೆ. ಮದ್ಯಪಾನ ಹಾಗೂ ತಂಬಾಕು ವಿರುದ್ಧ ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ಸಮರ ಸಾರಿದೆ. ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ರೋಗಿಗಳು ಸಂಬಂಧಿಕರು ಕುಡಿದು ಗಲಾಟೆ ಮಾಡ್ತಿದ್ದಾರಂತೆ. ರೋಗಿಗಳು ಮತ್ತು ಸಂಬಂಧಿಕರ ತಪಾಸಣೆಗೆ ಇಳಿದಿದ್ದಾರೆ ಆಸ್ಪತ್ರೆಯ ಸಿಬ್ಬಂದಿ. ರೋಗಿ ಮತ್ತು ಸಂಬಂಧಿಕರನ್ನ ತಪಾಸಣೆ ಮಾಡಿರೋ ಸಂದರ್ಭದಲ್ಲಿ ತಂಬಾಕು ಮದ್ಯದ ಪ್ಯಾಕೆಟ್ಗಳು ಪತ್ತೆಯಾಗಿದೆ. ತಂಬಾಕು ಹಾಗೂ ಮದ್ಯದ ಪ್ಯಾಕೆಟ್ ತರುವವರಿಗೆ 500 ರೂಪಾಯಿ ದಂಡ ಹಾಕಲಾಗಿದೆ. ಕೇವಲ 6 ತಿಂಗಳಲ್ಲಿ ಬರೋಬ್ಬರಿ 2 ಲಕ್ಷ ರೂಪಾಯಿ ದಂಡ ಸಂಗ್ರಹವಾಗಿದೆ. ದಂಡಾಸ್ತ್ರ ಪ್ರಯೋಗ ಬಳಿಕ ಆಸ್ಪತ್ರೆಯಲ್ಲಿ ರೋಗಿಗಳ ಗಲಾಟೆ ಸ್ವಲ್ಪ ಮಟ್ಟಿಗೆ ತಗ್ಗಿದೆಯಂತೆ. ಮೊದಲನೇದಾಗಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಾಗಿದೆ. ಯಾಕಂದರೆ ಇದು ಹಾಸ್ಪಿಟಲ್ ಹೊಸದಾಗಿ ಓಪನ್ ಆಗಿರೋದ್ರಿಂದ ಮೇನ್ಲಿ ನಮ್ಮ ಆಸ್ಪತ್ರೆ ಎಷ್ಟು ಸ್ವಚ್ಛವಾಗಿರುತ್ತೋ ಟ್ರೀಟ್ಮೆಂಟ್ ಅಷ್ಟೇ ಚೆನ್ನಾಗಿ ನಡೆಯುತ್ತೆ ಅನ್ನೋದು. ಸೊ ಜನರಿಗೆ ಮೇಯ್ನಾಗಿ ಅವೇರ್ನೆಸ್ ಉಂಟು ಮಾಡಬೇಕು. ಸ್ಮೋಕಿಂಗಿಂದ ಮತ್ತು ಟೊಬ್ಯಾಕೊ ಚೀವಿಂಗಿಂದ ಆಗುವಂಥ ಎಫೆಕ್ಟ್ಸ್ಗಳ ಬಗ್ಗೆ. ಈಗ ಕಂಡಲ್ಲಿ ಉಗಿತಿರ್ತಾರೆ. ಸೊ ಅದರಿಂದ ಕೂಡ ಎಷ್ಟೋ ಜನಕ್ಕೆ ಪ್ಯಾಸಿವ್ ಆಗಿ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೊದಲನೇದಾಗಿ ಟೊಬ್ಯಾಕೋನ ನಮ್ಮ ಆಸ್ಪತ್ರೆಯ ಒಳಗಡೆ ತರುವುದನ್ನೇ ನಾವು ತಡೆಗಟ್ಟಬೇಕಾಗುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹಜವಾಗಿ ಅವ್ಯವಸ್ಥೆಗಳ ತಾಣವಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ರೋಗಿಗಳಿರ್ಬೋದು ಅಥವಾ ರೋಗಿಗಳ ಕಡೆಯವರು ಇರ್ಬೋದು, ಮದ್ಯಪಾನ ಧೂಮಪಾನಗಳನ್ನು ಸೇವಿಸಿ ರಾತ್ರಿ ಹೊತ್ತು ಅಥವಾ ಹಗಲು ಹೊತ್ತಲ್ಲೇ ಅಲ್ಲಿ ಒಂದಷ್ಟು ಪರಿಸ್ಥಿತಿಯನ್ನು ಹದಗೆಡಿಸುವಂಥದ್ದು, ಸಮಸ್ಯೆಗಳನ್ನು ಸೃಷ್ಟಿಸುವಂಥದ್ದು ಸಹಜವಾಗಿ ಕೆಲವೊಂದು ಆಸ್ಪತ್ರೆಗಳು ನಡೀತಾ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಇಂಥವರಿಗೆ ಒಂದು ಶಾಕ್ ಕೊಟ್ಟಿದೆ. ಪ್ರಮುಖವಾಗಿ ಈ ರೀತಿಯಾಗಿ ಮದ್ಯಪಾನ ಇರ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ಆಸ್ಪತ್ರೆ ಒಳಗೆ ಇಟ್ಕೊಂಡು ಬಂದರೆ ಅಂಥವರಿಗೆ ದಂಡ ವಿಧಿಸುವಂಥ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ನಾನೀಗ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೀನಿ. ಬಹಳ ಸುಸಜ್ಜಿತವಾಗಿ, ಅಂದರೆ ಹಳೆಯ ಆಸ್ಪತ್ರೆಗಿಂತಲೂ ಇಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಮತ್ತು ವೈದ್ಯಕೀಯ ವಿಭಾಗವನ್ನು ವೆನ್ಲಾಕ್ ಅವರು ತೆರೆದಿರುವಂಥದ್ದು. ಬಹುತೇಕವಾಗಿ ಕೇವಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲದೆ ಬೇರೆ ಜಿಲ್ಲೆಗಳಿಂದ, ಅದು ಶಿವಮೊಗ್ಗ ಇರ್ಬೋದು, ಉಡುಪಿ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬಹುಶಃ ಒಂದು ಖಾಸಗಿ ಆಸ್ಪತ್ರೆಗೆ ಸಡ್ಡು ಹೊಡೆಯುವ ರೀತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ತಯಾರು ಮಾಡಲಾಗಿದೆ. ಹಾಗಾಗಿ ಇಲ್ಲಿ ಒಬ್ಬ ಸೆಕ್ಯೂರಿಟಿಯನ್ನು, ಅಂದರೆ ಇಲ್ಲಿನ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿ ಒಳಗೆ ಮತ್ತು ಹೊರಗಡೆ ಹೋಗುವಂತಹ, ಈ ಒಳ ಹೋಗುವಂಥ ಪೇಷಂಟ್ ಜೊತೆಗೆ ಪೇಷಂಟ್ ಪಾರ್ಟಿ ಯಾರಿರ್ತಾರೆ ಅವರನ್ನ ಕೂಡ ಇಲ್ಲಿ ತಪಾಸಣೆಗೆ ಒಳಪಡಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.